ಎಸ್ ಸರ್. ಅಂಡ್ ಈಗ ನಿಮ್ಮಿಬ್ಬರಿಗೂ ಒಂದು ಚಿಕ್ಕ ಟಾಸ್ಕ್ ಏನಂದ್ರೆ ಆಪೋಸಿಟ್ ಆಗಿ ಹೇಳ್ಬೇಕು, ಸುಳ್ಳು ಹೇಳ್ಬೇಕು ನೀವು ಅವರ ಕ್ಯಾರೆಕ್ಟರ್ ಬಗ್ಗೆ ಸುಳ್ಳು ಅಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನಡೆಯುವಂತ ಕೆಲವೊಂದು ಸೀನ್ಗಳ ಬಗ್ಗೆ ಸುಳ್ಳು ಹೇಳ್ಬೇಕು. ನೋಡೋಣ ಹೆಂಗೆ ಹೇಳ್ತೀರ ಅಂತ. ನೀವು ಅವ್ರ ಬಗ್ಗೆ. ನಾನು ಫಸ್ಟ್ ಹೇಳ್ತೀನಿ. ಅವ್ರ ಫಿಲ್ಮಲ್ಲಿ ನನ್ನನ್ನ ತುಂಬಾ ಬೈತಾ ಇರ್ತಾರೆ. ಫಿಲ್ಮ್ ಅಲ್ಲಿ ಫಿಲ್ಮ್ ಬಗ್ಗೆ ಕೇಳಿದ್ರಲ್ಲ, ಇಲ್ಲ ಆಫ್ ಸ್ಕ್ರೀನ್. ಓಕೆ, ನೀವು ಸ್ಟಾರ್ಟ್ ಮಾಡಿ. ನನ್ ಕಂಡ್ರೆ ತುಂಬಾ ಭಯ. ಗರ್ಲ್ ಫ್ರೆಂಡ್ ಆಗಿದ್ರು ತುಂಬಾ ಭಯ ಇರ್ತದೆ ಅವ್ರಿಗೆ. ಇಲ್ಲ, ಆಫ್ ಸ್ಕ್ರೀನ್ ಅಂತ ಹೇಳ್ತಿದ್ದಾರೆ. ಸುಳ್ಳು ಹೇಳಕ್ ಹೇಳಿದ್ರೆ ಆಫ್ ಕ್ಯಾಮ್ ಅದು ಸಿನಿಮಾ ಓರಿಯೆಂಟೆಡ್ ಏನಿಲ್ಲ. ಓಕೆ 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 ಆಯ್ತು, ಸಿನಿಮಾ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದೀನಿ. ನನ್ಗಾಯ್ತು ಸಕ್ಕತ್ ಆಟಿಟ್ಯೂಡ್ ಸರ್. ಒಂದು ಡೈಲಾಗ್ ಹೇಳಕ್ ಬರಲ್ಲ, ಒಂದು ಎಕ್ಸ್ಪ್ರೆಷನ್ಸ್ ಇಲ್ಲ. ತುಂಬಾ ಟೇಕ್ಸ್ ತಗೋತಾರೆ. ತುಂಬಾ ಅಂದ್ರೆ ಇರಿಟೇಟ್ ಆಗ್ಬಿಡ್ತೀನಿ, ಅಷ್ಟು ಟೇಕ್ಸ್ ತಗೋತಾರೆ. ಟೈಮ್ ಕರೆಕ್ಟಾಗಿ ಸೆಟ್ ಬರಲ್ಲ, ಬರೀ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಅವರು ಸೆಟ್ ಅವ್ರು ಏನ್ ಕಾಸ್ಟ್ಯೂಮ್ಸ್ ಕೊಡ್ತಾರೆ ಅದು ತಗೊಳ್ಳಲ್ಲ. ಇಲ್ಲ ನನ್ಗೆ ಇಲ್ಲಿಂದನೇ ಬೇಕು, ಅದೇ ಹಾಕ್ತೀನಿ ಅಂತ ಎಲ್ಲ ಡ್ರಾಮಾ ಮಾಡ್ತಿದ್ರು ಸೆಟ್ ಅಲ್ಲಿ. ಆಮೇಲೆ ಮ್ಯಾಂಗ್ಳೂರಲ್ಲಿ ಅಲ್ಲಿ ಕ್ಯಾರವನ್ ಕಲ್ಚರೇ ಇಲ್ಲ. ನನಗೆ ಅಲ್ಲಿ ಕ್ಯಾರವನ್ ಬೇಕು ಅಂತ ತರಿಸ್ಕೊಂಡ್ರು. ಇದೇ ಊಟ ಬೇಕು, ಇದೇ ಇದು ಅಂತಾರೆ. ಇದು ತುಂಬಾ ಡಿಮ್ಯಾಂಡಿಂಗ್ ಸರ್. ಹಿಂಗೆ ಹೋಗ್ತಾ ಸೀರಿಯಸ್ ಆಗ್ಬಿಟ್ಟಿದ್ರು. ಸುಳ್ಳು ನಿಜ ಸಾರಿ, ವೆರಿ ಸಾರಿ. ನಾನು ಯಾವ್ದು ಹೇಳಿದ್ದು ಸುಳ್ಳಲ್ಲ. ನಾನು ಏನ್ ಹೇಳಿದ್ರು ಪಕ್ಕ ಆಪೋಸಿಟ್ ಅವ್ರು ಇರೋದು ಮ್ಯಾಮ್. ತುಂಬಾ ಚೆನ್ನಾಗಿ ಕಾಂಪಿಟೇಷನ್ ಕೊಟ್ರು. ನಾನು ಅಂದ್ರೆ ಈ ತರ ಕೇಳ್ತೀನಿ ಎಲ್ಲ ಇಂಟರ್ವ್ಯೂನಲ್ಲೂ, ಬಹಳ ಕಷ್ಟ ಪಡ್ತಾರೆ ಅವ್ರಿಗೊಂದು ಕಾಂಪಿಟೇಷನ್. ನಾನು ವರ್ಕ್ ಮಾಡಿರ್ಬೋದು ಬೇರೆ ಜೊತೆ, ಬಟ್ ಮೈ ಫಸ್ಟ್ ಹೀರೋಯಿನ್ ಇಸ್ ಮೈ ಬೆಸ್ಟ್ ಹೀರೋಯಿನ್. ನಿಜಾನೇ ಸರ್, ಬೆಸ್ಟ್ ಹೀರೋಯಿನ್, ವೆರಿ ಸಪೋರ್ಟಿವ್. ಇನ್ನೂ ಚೆನ್ನಾಗಿ ಅವ್ರ ಮುಂದೆ ಹೋಗ್ಲಿ. ಸೇಮ್, ಐ ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ನಿಜನಾ, ಹೀಸ್ ಅ ವೆರಿ ನ್ಯಾಚುರಲ್ ಆಕ್ಟರ್. ಅಂದ್ರೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಅಷ್ಟು. ಅಂಡ್ ದಟ್ ಇಸ್ ಆಕ್ಚುಲಿ ಲೈಕ್ ದಟ್ಸ್ ವೆರಿ ಫ್ಯೂ ಪೀಪಲ್ ಕ್ಯಾನ್ ಡೂ ದಟ್. ಅಂದ್ರೆ ನೀವು ಬಂದು ನೋಡಿದ್ರೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಪರ್ಫಾರ್ಮ್ ಮಾಡ್ತಾರೆ. ಅಂಡ್ ಐ ಫೀಲ್ ಲೈಕ್ ಸಮ್ ಪೀಪಲ್ ಆರ್ ಗಾಡ್ ಗಿಫ್ಟೆಡ್. he's God gifted is what I feel. Of course, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಅದು ಬಿಟ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ he's a very gifted actor. So and it was great working with him. And ನೀವು ತುಂಬಾ ಕಾಮಿಡಿ ನೋಡ್ತೀರಾ ಅಂತ ಹೇಳಿದ್ರೆ, ಯಾರು ನಿಮಗೆ ಕಾಮಿಡಿ ಆಕ್ಟರ್ ಅಲ್ಲಿ ತುಂಬಾ ಇಷ್ಟ, ಅಲ್ಲ ಆಕ್ಟ್ರೆಸ್ ತುಂಬಾ ಇಷ್ಟ? ಯಾರು ಹೇಳಿ? ಅಲ್ಲ ಯಾರು ಹೇಳಿ ಅಂತ ಹೇಳ್ಬಿಡಿ. ನನ್ಗೆ ಅಂದ್ರೆ ಹೇಳ್ಬೋದೆಲ್ಲದು ಗೊತ್ತಿಲ್ಲ, ಬಟ್ ಐ ಲವ್ ದಿ ಆಫೀಸ್. ಸ್ಟೀವ್ ಕರೆಲ್ ನನ್ ತುಂಬಾ ಫೇವ್ರೆಟ್ ಕಾಮಿಡಿ ಆಕ್ಟರ್. ಆಫೀಸ್ ಸ್ಟೀವ್ ಕರೆಲ್ ಐ ಥಿಂಕ್ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಕಾಮಿಡಿ. ಅವರಷ್ಟು ಒಳ್ಳೆ ಅಂದ್ರೆ ಆಫ್ಟರ್ ಚಾರ್ಲಿ ಚಾಪ್ಲಿನ್ ಅಂಡ್ ಆಲ್, ಐ ಥಿಂಕ್ ಇಟ್ಸ್ ಹಿಮ್. ಐ ಲವ್ ತುಂಬಾ ತುಂಬಾ ನಂಗೆ ತುಂಬಾ ಇಷ್ಟ ಅವರು. ನಮ್ಮ ಕನ್ನಡ ಅಂತ ಬಂದ್ರೆ ನಂಗೆ ಜಗ್ಗೇಶ್ ಅವ್ರು ತುಂಬಾ ಇಷ್ಟ. ಫೇವ್ರೆಟ್, ಮೈನ್ ಟು. ನಂದು ಅಷ್ಟೇ ಫೇವ್ರೆಟ್ ಆಕ್ಟರ್ ಟು. ಜಗ್ಗೇಶ್ ಸರ್ ಫಿಲ್ಮ್ಸ್ ಇಷ್ಟ ಸರ್. ಜಗ್ಗೇಶ್ ಸರ್ ಅಂಡ್ ಸಿನಿಮಾದಲ್ಲಿ ಸೊ ಈ ಕಾಮಿಡಿ ಪ್ರಸಂಗಗಳು ದುಬೈಗೆ ಹೋಗೋ ಬಿಟ್ಟು ಬೇರೆ ಏನಿದೆ, ಬೇರೆ ಏನು ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡಬಹುದು? See, film ali, it's also a film. It's a film about dreams, and along with dream comes hope. So it's a film about hope, and that I think that is the strength of the film. Andre, ಈಗ ಸಿಚುವೇಶನ್ ಎಷ್ಟೇ ಕಷ್ಟ ಇದ್ರು ಹೆಂಗೆ what keeps us going is that hope that we have. So that is what the film is about. ಸೊ ಸಿನಿಮಾದಲ್ಲಿ ಒಂದು ಕನಸು ನನಸಾಗ್ಬೋದು, ನನಸಾಗಿ ಒಬ್ಬ ಮನುಷ್ಯ ಸೋಲ್ಬೋದು. ಅವನ್ ಫ್ಯಾಂಟಸಿ ವರ್ಲ್ಡ್ ಒಂದೇ ಕ್ಷಣ ಅದಿದ್ರು ಅದೇನು ಇಲ್ದಿರಂಗ ಆಗ್ಬೋದು. ಅವನಿಗೆಲ್ಲ ಸಿಕ್ಕಿದ್ರು ಏನೋ ಸಿಕ್ತಿರಂಗ ಆಗ್ಬೋದು. ಸೋತಿ ಗೆಲ್ಲದ ಹೆಂಗೆ, ಸೋತ್ ಗೆಲ್ಲ ಹೆಂಗೆ, ಒಂದು ಹೋಪ್ ಒಂದು ಇರೋದು ಕಳ್ಕೊಬಾರ್ದು. ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗಂಗೆ ಎಷ್ಟು ಕಷ್ಟ ಇರ್ತದೆ ಅದು ಎಲ್ಲರೂ ಗೊತ್ತಿರೋ ವಿಷಯ. ಒಂದು ಪಡಿಬೇಕಂದ್ರೆ ಒಂದು ಬಿಡಬೇಕು. ಸೊ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಸಿನಿಮಾದಲ್ಲಿದೆ, ಎಲ್ಲರೂ ಕನೆಕ್ಟ್ ಆಗ್ತೀರಾ ಸರ್. ಅಲ್ಲ, ಒಂದು ಲೈನ್ ಹೇಳಿದ್ರು, ನನಸಾದ್ಮೇಲೂ ಸೋಲ್ತಾನೆ ಹೀರೋ ಅಂತ. ಹೌದು, ಅದು ನಿಂಗೆ
ಕನ್ಸು ನನ್ಸಾದ್ಮೇಲೂ ಸೋಲ್ ಹೆಂಗಾಗುತ್ತೆ? ಸರ್ ಒಬ್ರಿಗೆ ಒಂದು ಅಚೀವ್ ಮಾಡಿದ್ಮೇಲೆ ಅವ್ರಿಗೊಂದು ಇಷ್ಟೇನಾ, ಇದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತಿದ್ವಾ, ಇಲ್ಲ ನಾನು ಮೊದಲೇ ಚೆನ್ನಾಗಿದ್ದೆ, ಅದಾಗದ್ ಗೊತ್ತಾ ಸರ್ ಒಂದ್ಸರಿ ಕ್ರೀಸಿಸ್ ಅಲ್ಲ. ಸೊ ದ ಥಿಂಗ್ ಇಸ್, ಅದೇ ನಾವು ಏನೋ ಡ್ರೀಮ್ ಮಾಡ್ತೀವಿ, ಅದು ಅಚೀವ್ ಮಾಡಿದ್ಮೇಲೆ ಓ ಇದು ಸಿಕ್ತಾ, ಓಕೆ ನೆಕ್ಸ್ಟ್ ಏನು, ಅದು ಜಾಸ್ತಿ ನಾವ್ ಅಲ್ಲಿರಲ್ಲ, ಆ ಮೂಮೆಂಟ್ ನ ಜಾಸ್ತಿ ಎಂಜಾಯ್ ಮಾಡಲ್ಲ. ಮುಂಚೆನೆ ಚೆನ್ನಾಗಿದ್ದೆ ಅಲ್ವಾ, ಅಂದ್ರೆ ಒಂದು ಎಮೋಷನ್ಸ್ ಇರುತ್ತೆ ಗೊತ್ತಾ ಸರ್ ಒಬ್ಬೊಬ್ಬರಲ್ಲಿ. ಸೊ ಆ ತರ ಒಂದು ಇದೆ ಸರ್. ನೈಸ್ ಲೈನ್ ಆಕ್ಚುಲಿ ಇಷ್ಟ ಆಯ್ತು ಇದು. ಅಂಡ್ ನೀವು ಈಗ ಹೇಳಿದ್ರಲ್ಲ ಜಗ್ಗೇಶ್ ಸರ್ ತುಂಬಾ ಇಷ್ಟ ಅಂದ್ರೆ, ಸೊ ಈ ವಾರ ಮೇ ಬಿ ಮಾರ್ಚ್ ಫಸ್ಟ್ಗೆ ನಿಮ್ಮ ಸಿನಿಮಾ ರಿಲೀಸ್ ಆದ್ರೆ ನೆಕ್ಸ್ಟ್ ವೀಕ್ಗೆ ಜಗ್ಗೇಶ್ ಸರ್ ರಂಗನಾಯಕನ ರಿಲೀಸ್ ಆಗ್ತದೆ. ಆ ಟೈಮಲ್ಲಿ ಅಂದ್ರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ ಈ ಮಂತ್, ಲಾಸ್ಟ್ ಮಂತ್ ಅಲ್ಲಿ 1 ವೀಕ್ ಅಲ್ಲೇ 11-10 ಸಿನಿಮಾಗಳು ರಿಲೀಸ್ ಆಯ್ತು. ಈ ತರ ಕಾಂಪಿಟೇಷನ್ ಇದೆ ಇವಾಗಿನ ವರ್ಲ್ಡ್ ಅಲ್ಲಿ. ಯಾವ ಸಿನಿಮಾ ನೋಡ್ಬೇಕು ಅನ್ನೋ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಎಷ್ಟು ಸಿನಿಮಾ ರಿಲೀಸ್ ಆಗಿದೆ. ಸೊ ಆಸ್ ಎ ಆರ್ಟಿಸ್ಟ್ ಆಗಿ ನಿಮ್ಗೆ ಯಾವ ತರ ಮೈಂಡ್ ಸೆಟ್ ಇದೆ ಈ ಒಂದು ಜನರೇಷನ್, ಈ ಒಂದು ಆಡಿಯನ್ಸ್ ಮಧ್ಯೆ ಸಿನಿಮಾ ಮಾಡೋದಾಗ್ಲಿ? You know what, I look at, I think it's wonderful that our industry is making so much content for people. Andre it's that actually, andre ellaru andre 7 films release ಆಗ್ತದೆ, ಅಷ್ಟು ಕಂಟೆಂಟ್ ಇದೆ for people to come and enjoy in the theaters. I look at it that way. ಅಂದ್ರೆ ಬೇರೆ ಬೇರೆ ಒಂದೇ ದಿನ ಬೇರೆ ಬೇರೆ ತರ ಕಂಟೆಂಟ್ ರಿಲೀಸ್ ಆಗ್ತಿದೆ. ಐ ಲೈಕ್ ಕಾಮಿಡಿ, ಐ ವುಡ್ ಪ್ರಾಬ್ಲಿ ಗೋ ಅಂಡ್ ವಾಚ್ ಕಾಮಿಡಿ. ಬೇರೆ ಅವ್ರಿಗೆ ಥ್ರಿಲ್ಲರ್ ಇಷ್ಟ ಆಗುತ್ತೆ, ಥ್ರಿಲ್ಲರ್ ಫಿಲ್ಮ್ಸ್ ರಿಲೀಸ್ ಆಗ್ತದೆ. ಐ ಥಿಂಕ್ ದಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಇಂಡಸ್ಟ್ರಿ, ದಟ್ ವಿ ಆರ್ ಪ್ರೊಡ್ಯೂಸಿಂಗ್ ಸೋ ಮಚ್ ಕಂಟೆಂಟ್. ಜನರು ಬಂದು ನೋಡೋಕ್ಕೆ ತುಂಬಾ ಅವ್ರಿಗೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿ ಆಫ್ ಫಿಲ್ಮ್ ಮೇಕಿಂಗ್. ಸರ್ ಎಲ್ಲ ಆಗ್ಲಿ, ಬಟ್ ನಾನು ಕೇಳ್ಕೊಳ್ಳೋದು ಒಂದೇ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ನಂದೇ ನೋಡಿ ಅಂತ ಹೇಳ್ತಿಲ್ಲ, ನಂದು ನೋಡಿ. ಯಾವುದೋ ಒಂದು ಸಿನಿಮಾ ಆದ್ರೂ ನೀವು ಸೆಲೆಕ್ಟ್ ಮಾಡೋ ಸಿನಿಮಾ ಮೊಬೈಲಿಗೆ ಬರೋ ತನಕ ಕಾಯಬೇಡಿ, ಥಿಯೇಟ್ರಲ್ಲೇ ಬಂದು ನೋಡಿ, ಪ್ರೋತ್ಸಾಹಿಸಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಒಳ್ಳೆ ಹಬ್ಬ, ನನ್ನ ಮುಂದಿನ ವಾರ ಹಬ್ಬ ಇದೆ. ಆ ಹಬ್ಬಕ್ಕೆ ಮುಂಚೆ ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗ್ಲಿಕ್ಕೆ ಥ್ಯಾಂಕ್ ಯು. ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫೈನಲಿ ಪ್ರೇಕ್ಷಕರಿಗೆ ಏನಿದೆ? ಮಾರ್ಚ್ 1 ನಮ್ಮ ಫಿಲ್ಮ್ ಪುರುಷೋತ್ತಮ ಪ್ರಸಂಗ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಇದೇ ನಮ್ಮ ಪ್ರಸಂಗ, ಟೈಮ್ ಮಾಡ್ಕೊಂಡು ಸ್ವಲ್ಪ ನೋಡಿ ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು.